ನಿನ್ನೆ ತಾನೇ ಬೆಂಗಳೂರಿನ ಐತಿಹಾಸಿಕ ಸುಪ್ರಸಿದ್ಧವಾದಂಥ ಪೇಟೆ ಕರಗವನ್ನು ನೀವೆಲ್ಲ ನೋಡಿದ್ದೀವಿ. ನಾವು ಕಣ್ಣು ತುಂಬಿಕೊಂಡಿದ್ದೀವಿ. ಆದಿಶಕ್ತಾತ್ಮಕ ದ್ರೌಪದಿ ತಾಯಿಯವರನ್ನು ಕಣ್ಣು ತುಂಬಿಕೊಂಡಿದ್ದೀವಿ. ಅವರ ಆಶೀರ್ವಾದವನ್ನು ಪಡ್ಕೊಂಡಿದ್ದೀವಿ. ನೀವು ಈಗ ಬೆಳಗ್ಗೆ ಟಿ ವಿಗಳಲ್ಲಿ ಅಥವಾ ಬೇರೆ ಬೇರೆ ರೀಲ್ಸ್ಗಳಲ್ಲಿ ನೀವೇನು ನೋಡಿದ್ದೀರಾ, ಕರಗದ ಪೂಜಾರಿಗೆ ಇಬ್ಬರು ಮುಸಲ್ಮಾನ ಸಂತರು ಮೌಲ್ವಿಗಳು ಬಂದು ಅವರಿಗೆ ಕರಿದಾರವನ್ನು ಇಲ್ಲಿ ಕಟ್ತಾ ಇದ್ದಾರೆ, ಕಟ್ಟಿ ಅವ್ರಿಗೆ ಆಶೀರ್ವಾದ ಮಾಡ್ತಾ ಇರೋದು ನೋಡಿದ್ದೀರಾ. ಏನದು ಏನು ಅಂತಂದರೆ, ಈ ಕರಗದ ಮೆರವಣಿಗೆ ಹೋಗ್ಬೇಕಾದ್ರೆ ತವಕಲ್ ಮಸ್ತಾನ್ ದರ್ಗಾ, ಮಾಣಿಕ್ ಮಸ್ತಾನ್ ದರ್ಗಾ, ಈ ಎರಡು ದರ್ಗಾಗಳಿಗೆ ಹೋಗುತ್ತೆ. ಯಾರು ಈ ತವಕಲ್ ಮಸ್ತಾನ್, ಮಾಣಿಕ್ ಮಸ್ತಾನ್? ಇವರು 3 ಜನ ಇದ್ದರು. ಹೈದರ್ ಅಲಿ ಅವರು ಬೆಂಗಳೂರನ್ನ, ಮೈಸೂರು ಸಾಮ್ರಾಜ್ಯವನ್ನು ಆಳ್ತಿದ್ದಂಥ ಕಾಲದಲ್ಲಿ ತವಕಲ್ ಮಸ್ತಾನ್, ಮಾಣಿಕ್ ಮಸ್ತಾನ್ ಮತ್ತು ಟಿಪ್ಪು ಮುಸ್ತಾನ್ ಅಂತ 3 ಜನ ಕೋಟೆ ಕಟ್ಟೋದು ಹೈದರ್ ಅಲಿಯವರು ಅವ್ರನ್ನ ಕರ್ಕೊಂಬಂದಿದ್ರು. ಅದರಲ್ಲಿ ಈ 3 ಜನನೂ ಒಬ್ಬರು. ಊಟಕ್ಕೆ ಬಿಟ್ಟಾಗ ಪ್ರೇಯರ್ ಟೈಮಲ್ಲಿ ಎಲ್ಲ ಒಂದೇ ಕಡೆ ಪ್ರೇಯರ್ ಮಾಡ್ತಾರೆ, ಇವ್ರು 3 ಜನ ಮಾತ್ರ ಬೇರೆ ಕಡೆ ಪ್ರೇಯರ್ ಮಾಡೋರು. ಇದು ಕೆಲವು ದಿನಗಳಿಂದ ಗಮನಿಸ್ತಿದ್ದಂಥ ಹೈದರ್ ಅಲಿ ಯಾಕೆ ಇವ್ರು 3 ಜನ ಮಾತ್ರ ಸಪ್ರೇಟಾಗಿ ಪ್ರೇಯರ್ ಮಾಡ್ತಾರೆ ಅಂತ ಮೆಲ್ಲಗೆ ಅವ್ರ ಹಿಂದೆನೇ ಹೋಗಿ ನೋಡಿದಾಗ ಅವ್ರು ಪ್ರೇಯರ್ ಮಾಡೋದನ್ನು ನೋಡಿ ಹೈದರ್ ಅಲಿ ದಿಗ್ಭ್ರಾಂತರ ಆಗ್ಬಿಡ್ತಾರೆ. ಯಾಕೆಂದರೆ ಅವ್ರು ಪ್ರೇಯರ್ ಮಾಡಬೇಕಾದ್ರೆ ಅವ್ರ ಅಂಗಾಂಗಗಳೇ ಬೇರೆ ಬೇರೆ ಆಗೋಗಿರುತ್ತೆ. ಆವಾಗ ಹೈದರ್ ಅಲಿ ಹಿಂದೆಯಿಂದ ನಮಸ್ಕಾರ ಮಾಡ್ತಾರೆ. ಇವರು ಮನುಷ್ಯರಲ್ಲ, ಇವರು ಸಂತರು, ಇವರು ಸನ್ಯಾಸಿಗಳು, ಇವರು ದೇವತಾ ಪುರುಷರು ಅಂಥೇಳಿ ಇವ್ರಿಗೆ ಭಾಳ ಗೌರವ ಮರ್ಯಾದೆಗಳನ್ನು ಮಾಡಿ ಅವರಿಗೆ ದರ್ಗಾಗಳನ್ನು ಕಟ್ಟಿಸ್ತಾರೆ. ಟಿಪ್ಪು ಮಸ್ತಾನ್ ದರ್ಗಾ ಮಾತ್ರ ಈ ತಮಿಳುನಾಡಲ್ಲಿದೆ. ಯಾಕೆಂದರೆ ಅವರು ಸಂತರು ಪ್ರಯಾಣ ಹೊರಟು ಅವ್ರು ಅಲ್ಲೇ ಸೆಟ್ಲ್ ಆಗಿಬಿಡ್ತಾರೆ. ತವಕಲ್ ಮಸ್ತಾನ್ ಮತ್ತು ಮಾಣಿಕ್ ಮಸ್ತಾನು ನಮ್ಮ ಹಳೆ ಬೆಂಗಳೂರಿನ ಪೇಟೆಗಳ ಒಳಗಡೆ ಉಳ್ಕೋತಾರೆ. ಹಾಗಾಗಿ ಹಳೆ ಬೆಂಗಳೂರಿನ ಒಳಗಡೆ ನೀವು ತವಕಲ್ ಮಸ್ತಾನ್ ದರ್ಗಾ, ಮಾಣಿಕ್ ಮಸ್ತಾನ್ ದರ್ಗಾ ಎರಡೂ ನೋಡ್ಬೋದು. ಆದರೆ ಇದೆಲ್ಲ ಸರಿ, ಇದಕ್ಕೂ ಕರಗಕ್ಕೂ ಏನು ಸಂಬಂಧ ಧರ್ಮಿ ಅಂತ ಕೇಳಿದ್ರೆ, ತವಕಲ್ ಮಸ್ತಾನ್ ಮತ್ತು ಮಾಣಿಕ್ ಮಸ್ತಾನ್ ಬದುಕಿದ್ದಂಥ ಕಾಲಕ್ಕೆ ಆಗಲೂ ಇಷ್ಟೇ ವಿಜೃಂಭಣೆಯಿಂದ ಕರಗ ನಡೀತಾ ಇತ್ತು. ಅವರು ಬಂದು ಕರಗದಲ್ಲಿ ತಾಯಿ ದ್ರೌಪದಿಯ ಸೇವೆಯನ್ನು ಮಾಡ್ತಾಯಿದ್ರು. ಅವರೇನು ಸೇವೆ ಮಾಡ್ತಾಯಿದ್ರು? ತಾಯಿ ದ್ರೌಪದಿಗೆ ಅತ್ಯಂತ ಪ್ರಿಯವಾದಂಥ ಮಲ್ಲಿಗೆ ಮೊಗ್ಗನ್ನು ತಂದು ಸಮರ್ಪಣೆ ಮಾಡ್ತಾಯಿದ್ರು. ಮಲ್ಲಿಗೆ ಮೊಗ್ಗನ್ನು ಪ್ರತಿ ವರ್ಷ ಅವರಿರೋ ತನಕ ತಂದು ಸಮರ್ಪಣೆ ಮಾಡ್ತಾಯಿದ್ರು. ಆ ಒಂದು ಅವಿನಾಭಾವ ಸಂಬಂಧವನ್ನು ಕಾಪಾಡಿಕೊಳ್ಳಲಿಕ್ಕಾಗಿ ಇವತ್ತು ಸಹ ಕರಗ ನಡೆಯೋ ದಿನ ಅಲ್ಲಿನ ಮೌಲ್ವಿಗಳು ಬಂದು ಕರಗದ ಪೂಜಾರಿಗೆ ಕರಿಯ ದಾರವನ್ನು ಕಟ್ಟಿ ಅವರನ್ನು ಆಶೀರ್ವಾದ ಮಾಡ್ತಾರೆ. ಯಾವುದೇ ಕೆಟ್ಟ ದೃಷ್ಟಿಗಳು, ಯಾವುದೇ ನೆಗೆಟಿವ್ ಫೋರ್ಸ್ಗಳು ಅವ್ರ ಮೈ ಮೇಲೆ ಬೀಳದೇ ಇರಲಿ ಅಂತ. ಕರಗವನ್ನು ಹೊತ್ತಾದಮೇಲೆ ಅದೇ ಕರಗದ ಪೂಜಾರಿ ಮೆರವಣಿಗೆ ಏನು 23 ಕಿಲೋಮೀಟ್ರ್ ಹೋಗುತ್ತೆ, ಆಗ ತವಕಲ್ ಮಸ್ತಾನ್, ಮಾಣಿಕ್ ಮಸ್ತಾನ್ ದರ್ಗಾಗೆ ಹೋಗುತ್ತೆ. ಅಲ್ಲಿ ಹೋಗಿ ತನ್ನದೊಂದು ಗೌರವವನ್ನು ಸಲ್ಲಿಸುತ್ತದೆ. ಅದೇ ರೀತಿ ತವಕಲ್ ಮಸ್ತಾನ್ ಮತ್ತು ಮಾಣಿಕ್ ಮಸ್ತಾನ್ ದರ್ಗಾದ ಉರುಸ್ ನಡೆದಾಗ ಆ ಮೆರವಣಿಗೆಯೂ ಸಹ ನಮ್ಮ ಧರ್ಮರಾಯನ ದೇವಸ್ಥಾನಕ್ಕೆ ಬಂದು ಅವರೂ ಸಹ ತಮ್ಮ ಗೌರವವನ್ನು ಸಲ್ಲಿಸ್ತಾರೆ. ನೋಡಿ ಹೇಗಿದೆ ಈ ಒಂದು ರಿಲಿಜಿಯಸ್ ಹಾರ್ಮೋನಿ. ಈ ರಿಲಿಜಿಯಸ್ ಹಾರ್ಮೋನಿ ಇದೆಯಲ್ಲ, ಇದು ಶತಶತಮಾನಗಳಿಂದ ನಮ್ಮ ಭಾರತದಲ್ಲಿದೆ. ನಮ್ಮ ಭಾರತ ದೇಶ, ನಮ್ಮ ಕರ್ನಾಟಕ ರಾಜ್ಯ ಜಾತಿ ಧರ್ಮಗಳನ್ನು ಮೀರಿದಂತೆ ನಾವು ಬದುಕ್ತಾ ಇದ್ದೀವಿ. ಎಲ್ಲೂ ನಾವು ಉಡಕ್ಕೆ ಮೂಡಿಸ್ಕೊಂಡಿಲ್ಲ. ಇವತ್ತು ಅದೇ ಬೇಕಾಗಿದೆ. ನೀಡ್ ಆಫ್ ದಿ ಅವರ್ ರಿಲಿಜಿಯಸ್ ಹಾರ್ಮೋನಿ. ರಿಲಿಜಿಯಸ್ ಹಾರ್ಮೋನಿ ಇಸ್ ದ ನೀಡ್ ಆಫ್ ದಿ ಅವರ್. ನಾವೆಲ್ಲರೂ ಒಂದೇ, ಮನುಷ್ಯ ಜಾತಿ ತಾನೊಂದೇ ವಲಂ ಅಂತ ನಾವೆಲ್ಲ ಬದುಕಿದ್ರೆ ಸುಖ ಶಾಂತಿ ನೆಮ್ಮದಿಯಿಂದ ಬದುಕ್ಬೋದು ಅಂತ ನೆನ್ನೆಯ ಕರಗ ತೋರಿಸ್ಕೊಟ್ಟಿದೆ. ಶತಶತಮಾನಗಳಿಂದ ಅದು ನಡ್ಕೊಂಬಂದಿದೆ. ಮುಸ್ಲಿಮರು ನಮ್ಮ ದೇವಸ್ಥಾನಕ್ಕೆ ಬಂದು ಗೌರವ ಸಲ್ಲಿಸೋದು, ನಮ್ಮ ದೇವಸ್ಥಾನದ ದೇವರು ಮುಸ್ಲಿಮರ ದರ್ಗಾಗಳಿಗೆ ಹೋಗಿ ಗೌರವವನ್ನು ಸಲ್ಲಿಸೋದು ನಡ್ಕೊಂಬಂದಿದೆ. ಅದನ್ನೆಲ್ಲ ನಾವು ಉಳಿಸ್ಕೊಂಡು ಹೋಗಬೇಕಲ್ವೇ? ಇದನ್ನು ನಾವು ಮಕ್ಳಿಗೆ ಕಲಿಸ್ಬೇಕಾಗಿರೋದು, ನಮ್ಮ ಮಕ್ಳಿಗೆ ತೋರಿಸ್ಬೇಕಾಗಿರೋದು. ಹೇಗೆ ನಾವು ಒಂದೇ ಅಂತ ಬದುಕ್ತಾ ಇದ್ದೀವಿ ಅಂತ ನಾವು ತೋರಿಸ್ಬೇಕಾಗಿದ್ರು. ಯಾಕೆ ಅಂತಂದರೆ ಈಗ ಧರ್ಮಗಳ ಮಧ್ಯೆ ವಿಷವನ್ನು ಭಾಳ ವ್ಯವಸ್ಥಿತವಾಗಿ ಹಾಕಲಾಗ್ತಾ ಇದೆ. ಹಾಗಾಗಿ ನಮ್ಮ ಮಕ್ಕಳು ತಮ್ಮ ಚಿಂತನೆಗಳಲ್ಲಿ ಅದನ್ನು ಮೀರಿ ನಾವೆಲ್ಲ ಒಂದೇ ಮನುಷ್ಯರು ಅಂತ ಬದುಕಬೇಕಾಗಿದೆ. ಹಾಗಾಗಿ ಈ ಹಬ್ಬಗಳು ಅತ್ಯಂತ ಜರೂರತ್ತಾಗಿದೆ. ನೀಡ್ ಆಫ್ ದಿ ಅವರ್. ಇಂಥ ಹಬ್ಬ, ಜಾತ್ರೆ, ತೇರುಗಳು ನೀಡ್ ಆಫ್ ದಿ ಅವರ್. ಈ ಕರಗ, ಈ ಕುಸ್ತಿ, ಇವೆಲ್ಲ ನೀಡ್ ಆಫ್ ದಿ ಅವರ್. ಇವನ್ನೆಲ್ಲ ನಾವು ಮಕ್ಳನ್ನ ಕರ್ಕೊಂಡೋಗ್ಬೇಕು. ಇವನ್ನೆಲ್ಲ ಮಕ್ಳನ್ನ ಕರ್ಕೊಂಡೋಗಿ ತೋರಿಸ್ಬೇಕು. ನೋಡಪ್ಪ, ನಾವೆಲ್ಲ ಹೇಗೆ ಒಂದಾಗಿ ಬದುಕ್ತಾ ಇದ್ದೀವಿ. ಕರಗ ನಡೆಸೋದು ಇವತ್ತಿಗೂ ವಹ್ನಿಕುಲ ಕ್ಷತ್ರಿಯ ತಿಗಳರಾಗಿದ್ರು ಎಲ್ಲ ಜಾತಿ ಜನಾಂಗದವರು ಪಾಲ್ಗೊಳ್ತಾರೆ. ಬಲಿಜರು ರಥ ಎಳೆಯೋ ನಿರ್ವಹಣೆ ಮಾಡ್ತಾರೆ. ಮರಾಠರು ಇವತ್ತು ಅವರು ಇದು ತಗೊಳ್ತಾರೆ. ಮುಸ್ಲಿಮರು ಬಂದು ತಗೊಳ್ತಾರೆ. ದೇವಾಂಗದವರು ಬಂದು ಸೀರೆ ಕೊಡ್ತಾರೆ. KR ಮಾರ್ಕೆಟ್ಗೆ ಹೂವಿನ ವ್ಯಾಪಾರಿಗಳು ಕರಗಕ್ಕೆ, ಹೂವಿನ ಅಲಂಕಾರಕ್ಕೆ ಹೂವನ್ನು ಕೊಡ್ತಾರೆ. ಎಲ್ಲ ಜಾತಿ ಜನಾಂಗದವರು ಇದರಲ್ಲಿ ಭಾಗವಹಿಸುವಂಥ ಹಬ್ಬ ಇದು. ಭಾಗವಹಿಸುವಂಥ ಹಬ್ಬ ಕರಗ. ಎಲ್ಲ ಜಾತಿ, ಎಲ್ಲ ಧರ್ಮಗಳವರು ಎಲ್ಲ ಒಂದಾಗಿ ಭಾಗವಹಿಸುವಂಥದ್ದು. ಅದಕ್ಕೆ ಹಬ್ಬಗಳು ವರ್ಷ ಮಾಡೋದು. ಯಾಕೆ ಅಂತಂದರೆ ನಾವೆಲ್ಲ ಒಂದೇ ಅಂತ ಈ ಪ್ರಪಂಚಕ್ಕೆ ಸಾರಕ್ಕೆ. ನಾವೆಲ್ಲ ಜಾತಿ ಧರ್ಮಗಳನ್ನು ಮೀರಿ ನಾವೆಲ್ಲ ಒಂದಾಗಿದ್ದೀವಿ. ಅದಕ್ಕೆ ನಮ್ಮ ಪೇಟೆ ಒಳಗಡೆ ಕೆಂಪೇಗೌಡರು ಕಟ್ಟಿದ 7 ಸುತ್ತಿನ ಕೋಟೆ ಒಳಗಡೆ ಮಾಣಿಕ್ ಮಸ್ತಾನ್, ತವಕಲ್ ಮಸ್ತಾನು, ಬಹದ್ದೂರ್ ಶಾವಲಿ ದರ್ಗಾ, ಇವೆಲ್ಲದಕ್ಕೂ ಕರಗ ಹೋಗುತ್ತೆ. ಇಷ್ಟು ದರ್ಗಾಗಳಿಗೂ ಕರಗ ಹೋಗಿ ತನ್ನ ಗೌರವವನ್ನು ಸಲ್ಲಿಸಿ ಅವರಿಂದ ಗೌರವವನ್ನು ಪಡ್ಕೊಂಡು ಕರಗ ಬರುತ್ತೆ. ಅವರು ತಮ್ಮ ಉರುಸಿನ ಟೈಮಲ್ಲಿ ಧರ್ಮರಾಯನ ದೇವಸ್ಥಾನಕ್ಕೆ ಬಂದು ಗೌರವವನ್ನು ಸಲ್ಲಿಸ್ತಾರೆ. ಇದು ಈ ಹಾರ್ಮೋನಿ, ಈ ಒಂದು ಸಹಬಾಳ್ವೆ ನಮಗೆ ಬೇಕಾಗಿದೆ. ಇದನ್ನು ನಾವು ನಮ್ಮ ಮಕ್ಕಳಿಗೆ ತಲುಪಿಸ್ಬೇಕಾಗಿದೆ.
ಎಲ್ಲರಿಗೂ ಕರಗದ ಶುಭಾಶಯಗಳು. ಇವತ್ತೇನಾದ್ರು ನೀವು ಬೆಂಗಳೂರಲ್ಲಿ ಚಿಕ್ಕಪೇಟೆ ಕಡೆ ಇದ್ದರೆ ಇವತ್ತು ನೀವು ಹೋಗ್ಬೋದು. ಇವತ್ತು ವಸಂತೋತ್ಸವ ನಡೀತಾ ಇರುತ್ತೆ. ಕರಗವನ್ನೆಲ್ಲ ಮುಗಿಸಿದಂಥ ಎಲ್ಲ ವೀರಕುಮಾರರು ಇವತ್ತು ಓಕುಳಿ ಆಟವನ್ನು ಆಡ್ತಾ ಇರ್ತಾರೆ. ಅದನ್ನು ನೋಡಿ ನೀವು ಸಂತೋಷ ಪಡ್ಬೋದು. ನೀವೇನಾದ್ರು ಚಿಕ್ಕಪೇಟೆ ಕಡೆ ಇದ್ದರೆ ಹೋಗಿ ನೋಡಿ. ಒಳ್ಳೆಯದಾಗಲಿ. ನಮಸ್ಕಾರ. ಯಾರೇ ಅಕ್ಕ ಬೆಂಗಳೂರು ಕಾಯೋಳು, ಅಮ್ಮನಿಗೆ ಅಮ್ಮ ಅಣ್ಣಮ್ಮ, ಯಾರೋ ತಮ್ಮ ಕರ್ಗ ಮೆಚ್ಚೋಳು, ಮಲ್ಲಿಗೆಯ ಮುಡಿಯೋ ಅಣ್ಣಮ್ಮ.